us start with our class. ನಿನ್ನೆ ಕ್ಲಾಸಲ್ಲಿ ಏನೇನು ಮಾಡಿದ್ದೆ, ನಾನು ನಿಮಗೆ ಆಲ್ರೆಡಿ ಲಾಸ್ಟ್ 2 ಕ್ಲಾಸಿಂದ ನಿಮಗೆ ಎಸ್ ಎ ಪಿ ಅಂದರೆ ಏನು ಅಂತ ಹೇಳಿದೆ, ಎಸ್ ಎ ಪಿ ಕಂಪ್ನಿ ಬಗ್ಗೆ ಹೇಳಿದೆ, ಅವ್ರು ಏನು ಪ್ರಾಡಕ್ಟ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಹೇಳಿದೆ. ಅವರು ಸಾಫ್ಟ್ವೇರ್ ಪ್ರಾಡಕ್ಟ್ಸ್ಗಳು ಮಾಡ್ತಾರೆ, ಬಟ್ ಯಾವ ಪ್ರಾಡಕ್ಟ್ಸ್ಗಳು, ಸೋಷಿಯಲ್ ಮೀಡಿಯಾ ಪ್ರಾಜೆಕ್ಟ್ಸ್ಗಳ ಅಥವಾ ಬ್ಯಾಂಕಿಂಗ್ ಪ್ರಾಜೆಕ್ಟ್ಸ್ಗಳ ಅಥವಾ ಏನು ಅಂತ ನಾನು ಹೇಳಿದೆ ಅವರು ಇ ಆರ್ ಪಿ ಅನ್ನೋ ಒಂದು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾರೆ. ಇ ಆರ್ ಪಿ ಅಂತ ಒಂದು ಕಾನ್ಸೆಪ್ಟ್ಸ್, ಅದೊಂದು ಬಿಸ್ನೆಸ್, ಆ ಬಿಸ್ನೆಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಅಂದರೆ ಇನ್ ದ ಸೆನ್ಸ್ ಆ ಇ ಆರ್ ಪಿಗೆ ಬೇಕಾಗಿರುವಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಅದನ್ನು ಕಂಪ್ನಿಗಳಿಗೆ ಸಪ್ಲೈ ಮಾಡಿ, ಸೊ ನಮ್ಮಂಥ ಕನ್ಸಲ್ಟೆಂಟ್ಸ್ ಕಡೆಯಿಂದ ಅವರಿಗೆ ಬಿಸ್ನೆಸ್ಸಿಗೆ ತಕ್ಕನ ಹಾಗೆ ಈ ಎಸ್ ಎ ಪಿನ ನಾವು ಮ್ಯಾಪ್ ಮಾಡ್ತೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಒಂದು ಇ ಆರ್ ಪಿ ಹಿಸ್ಟ್ರಿ ಬಗ್ಗೆ ನಾನು ಹೇಳಿದ್ದೆ. ಇಟ್ ಈಸ್ ಇನ್ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್. ಇಟ್ ಸ್ಟಾರ್ಟೆಡ್ ಇನ್ 1960, ದೆನ್ ಇಟ್ ವೆಂಟ್ ಟು ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್, ದೆನ್ ಇಟ್ ವಾಸ್ MRP2 ಫಾರ್ ಮ್ಯಾನುಫ್ಯಾಕ್ಚರಿಂಗ್, ದೆನ್ ಇಂಟ್ರಡಕ್ಷನ್ ಟು MRP happened, then adoption of internet happened, then adoption of cloud happened in 2010. So this was the history of ERP. ಅದೇ ಥರ ಇ ಆರ್ ಪಿ ವೆನ್ ಇಟ್ ಇಸ್ ಹ್ಯಾವಿಂಗ್ ಹಿಸ್ಟ್ರಿ, ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ಅನ್ ಹಿಸ್ಟ್ರಿ ಆಫ್ ಎವಲ್ಯೂಷನ್. ಇ ಆರ್ ಪಿ ಎವಲ್ಯೂಷನ್ ಫ್ರಮ್ R3 to S4 ಹೇಗಾಯಿತು, ಎಸ್ ಎ ಪಿ ಅವರು ಹೌ ದೇ ಅಡಾಪ್ಟೆಡ್ ದಿಸ್ ಎವಲ್ಯೂಷನ್ ಆಫ್ ಇ ಆರ್ ಪಿ ಇನ್ ಟು ದೇರ್ ಡಿಜಿಟಲ್ ವರ್ಲ್ಡ್. ಅಂದರೆ ಲೈಕ್ ಸಿಮಿಲರ್ಲಿ 1972 ಅಲ್ಲಿ ಸ್ಟಾರ್ಟಪ್ ಆಯಿತು, ಎಸ್ ಎ ಪಿ R2 ಅಂತ ಮಾಡಿದರು, 2 ಲೇಯರ್ ಸ್ಟಾರ್ಟ್ ಮಾಡಿದರು. ದೆನ್ 1992 it became 3 layer. Then afterwards they called it as ECC. Then they called it as SAP S4HANA. Then they call it as SAP. This was SAP HANA with cloud. In 2015 they added with SAP S4HANA. Then like that they have added n number of products. Okay, so ಇದೆಲ್ಲ ನಾನು ನಿಮ್ಗೆ ಹೇಳಿದೆ. ಆಮೇಲೆ ಅದು ಯಾಕೆ ಯೂಸ್ ಮಾಡ್ತಾರೆ, ಐ ಪ್ರೊಡಕ್ಟಿವಿಟಿ ಯಾವ ಥರ ಡಿಪ್ಲಾಯ್ಮೆಂಟ್ ಮಾಡ್ತಾರೆ, ಏನೇನು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಟೆಕ್ನಾಲಜಿ ಏನು, ಆಮೇಲೆ ವಾಟ್ ಆರ್ ದ ಡಿಮ್ಯಾಂಡಿಂಗ್ ಟಾಪಿಕ್ಸ್ ಇನ್ ಎಸ್ ಎ ಪಿ, what are the salary potential. Now I am keep on saying everything, but I never derived what is SAP. ನಾನು ನಿಮ್ಗೆ ಹೇಳಿದೆ ಸ್ಯಾಪ್ ಅಂತ ಅಂದ್ಬಿಡಿ ಅಂತ. ಇಟ್ ಈಸ್ SAP, ಡಿಫ್ರೆಂಟ್ ವರ್ಡ್. ವೈ ಇಟ್ ಈಸ್ ಕಾಲ್ಡ್ ಡಿಫ್ರೆಂಟ್ ವರ್ಡ್? ಇಟ್ ಈಸ್ ಬಿಕಾಸ್ ಆಫ್ ದಿಸ್. SAP ಅಂದರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿಸ್ಟಮ್, ಎ ಸ್ಟ್ಯಾಂಡ್ ಫಾರ್ ಅಪ್ಲಿಕೇಶನ್ ಆ್ಯಂಡ್ ಪಿ ಸ್ಟ್ಯಾಂಡ್ ಫಾರ್ ಪ್ರಾಡಕ್ಟ್ಸ್ in data processing. There is a system and application is there, and product in data processing. So ಎಸ್ ಎ ಪಿ ಅಂತ ಯಾರಾದರೂ ನಿಮಗೆ ಫುಲ್ ಫಾರ್ಮ್ ಕೇಳಿದರೆ ಯು ಶುಡ್ ಬಿ ಏಬಲ್ ಟು ಟೆಲ್ ದಟ್ ಎಸ್ ಎ ಪಿದು ಫುಲ್ ಫಾರ್ಮ್ ಬಂದ್ಬಿಟ್ಟು ಎಸ್ ಈಸ್ ನಥಿಂಗ್ ಬಟ್ ಯುವರ್ ಸಿಸ್ಟಮ್, ಎ ಅಂದರೆ ಅಪ್ಲಿಕೇಶನ್. ಸಿಸ್ಟಮ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪು, ಇಟ್ ಈಸ್ ಎ ಸಿಸ್ಟಮ್. ಅಪ್ಲಿಕೇಶನ್ ಅಂದರೆ ಅದರೊಳಗೆ ನಿಮಗೆ ಎಕ್ಸೆಲ್ಲು, PPT, ಆಮೇಲೆ ನಿಮಗೆ ಬೇರೆ ಥರ ಕ್ರೋಮ್ಸ್ಗಳೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರಲ್ಲ ಅಪ್ಲಿಕೇಶನ್ಸ್, ಅದು. ದೆನ್ ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್, ಅಲ್ಲ ಅದರೊಳಗೆ ಬೇಕಾಗಿರೋ ಪ್ರೋಸೆಸ್ ಮಾಡೋಕ್ಕೆ ಆ ಡೇಟಾಗಳು ಇದೆಯಲ್ಲ, ಆ ಡೇಟಾಗಳನ್ನ ಪ್ರೋಸೆಸ್ ಮಾಡೋಕ್ಕೆ ಯಾವ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತ. ಸೊ ಎಸ್ ಎ ಪಿ ಇಸ್ ನಥಿಂಗ್ ಬಟ್ ಸಿಸ್ಟಮ್ ಅಪ್ಲಿಕೇಶನ್, ಸಿಸ್ಟಮ್ ಅಪ್ಲಿಕೇಶನ್. ಅದಕ್ಕೆ ಎಸ್ ಎ ಪಿ. ಸಿಸ್ಟಮ್ ಆದಮೇಲೆ ಒಂದು ಬರುತ್ತೆ, ಅದಕ್ಕೆ ಸ್ಯಾಪ್ ಅಂತ ಅನ್ನಲ್ಲ. ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾಡಕ್ಟ್ ಇನ್ ಡೇಟಾ ಪ್ರೊಸೆಸಿಂಗ್. ಅಪ್ಲಿಕೇಶನ್ ಆ್ಯಂಡ್ ಪ್ರಾಡಕ್ಟ್ ಯಾವುದಕ್ಕೆ? ಟು ಪ್ರೋಸೆಸ್ ದ ಡೇಟಾ. ದಟ್ ಈಸ್ ನಥಿಂಗ್ ಬಟ್ ಎಸ್ ಎ ಪಿ. ಸೊ ಎಸ್ ಎ ಪಿದು ಫುಲ್ ಫಾರ್ಮ್ ಯಾರೇ ಕೇಳಿದ್ರು, ಇಂಟರ್ವ್ಯೂಲ್ ಕೇಳಿದ್ರು, ಅಥವಾ ನೀವು ನೆಕ್ಸ್ಟ್ ಯಾವುದೇ ಕಂಪ್ನಿಗೆ ಜಾಯ್ನ್ ಆದಾಗಲೂ ಕೇಳಿದ್ರು, ಯು ಶುಡ್ ಬಿ ಏಬಲ್ ಟು ಟೆಲ್ ಇಟ್ ಈಸ್ ನಥಿಂಗ್ ಬಟ್ ಸಿಸ್ಟಮ್, put a comma, application and product for what? For data processing. Okay, ನಾನು ಹಿಂದೆ ಸ್ಲೈಡಲ್ಲಿ ಎಸ್ ಎ ಪಿ ಅವರು ಅವರ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದು ಬೇಸ್ಡ್ ಆನ್ ಇ ಆರ್ ಪಿ ರೆವಲ್ಯೂಷನ್ ಅಂತ. ಅಲ್ಲಿ ನಾನು ಎಸ್ ಎ ಪಿ R2 R3 ಅಂತ ಅಂದೆ, 2 ಲೇಯರು 3 ಲೇಯರ್ ಅಂತ ಅಂದೆ. ಸೊ ವಾಟ್ ಈಸ್ ದಟ್ 2 ಲೇಯರ್ ಆ್ಯಂಡ್ 3 ಲೇಯರ್? ಅದನ್ನು ಈ ಸ್ಲೈಡಲ್ಲಿ ಕಲಿತೀವಿ. ವಾಟ್ ಈಸ್ ಎಸ್ ಎ ಪಿ R3 ಎಂಪ್ಲಾಯೀಸ್ ಫಾರ್ ಎ 3-tier ಕ್ಲೈಂಟ್. ಅಂದರೆ ಇಟ್ ಈಸ್ ಎ 3-tier ಸರ್ವರ್ ಅಥವಾ ಕ್ಲೈಂಟ್. ಯಾವೆಲ್ಲ 3 ಟೈರ್ಸ್ ಇದೆ? ವಾಟ್ ಇಸ್ R bar 3? R bar 3 ಅಂದರೆ
3 ನಂಬರ್ ಆಫ್ ಲೇಯರ್ಸ್ ಇದೆ. ವಾಟ್ ಆರ್ 3 ನಂಬರ್ಸ್ ಆಫ್ ಲೇಯರ್ಸ್? ಡೇಟಾಬೇಸ್ ಲೇಯರ್, ಅಪ್ಲಿಕೇಶನ್ ಲೇಯರ್ ಆ್ಯಂಡ್ ಪ್ರೆಸೆಂಟೇಷನ್ ಲೇಯರ್. ಸೊ ಡೇಟಾಬೇಸ್ ಲೇಯರ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲಲ್ಲಿ ನಿಮ್ಮದು ಯಾವುದೋ ಒಂದು ಡೇಟಾಗಳನ್ನ ಅಥವಾ ಒಂದು ಪಿ ಡಿ ಎಫ್ ಫೈಲ್ ಇದೆ, ಯಾವುದೋ ಒಂದು ಪಿ ಡಿ ಎಫ್ ಫೈಲ್ ನಿಮ್ಮ ಮೊಬೈಲಲ್ಲಿದೆ. ದಟ್ ಆ ಫೈಲ್ ಒಳಗೆ ಎಲ್ಲ ನಿಮ್ಮದು ನೋಟ್ಸ್ಗಳಿದೆ. ಯಾವುದೋ ಫಾರ್ ಎಕ್ಸಾಂಪಲ್ ಎಸ್ ಎ ಪಿದು ನೋಟ್ಸ್ ಇದೆ, ಅಥವಾ ನಂದು ಎಸ್ ಎ ಪಿ ಎಮ್ ಎಮ್ ಕ್ಲಾಸ್ದು ನೋಟ್ಸ್ ಇದೆ. ಸೊ ಆ ಯಾವ ಫೈಲ್ ಒಳಗಿದೆ? ಪಿ ಡಿ ಎಫ್ ಅನ್ನೋ ಒಂದು ಫೈಲ್ ಒಳಗಿದೆ. ಅದರೊಳಗೆ ಏನಿದೆ? ಡೇಟಾ ಇದೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಡೇಟಾಬೇಸ್ ಲೇಯರ್. ಈಗ ಅದು ಆ ಪಿ ಡಿ ಎಫ್ ಒಳಗಿರೋ ಡೇಟಾನ ನಾನು ರೀಡ್ ಮಾಡಬೇಕು. ಅವಾಗ ನಾನು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ? ಅಡಾಬ್ ಅಂತ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಲೇಯರ್ ಟು ರೀಡ್ ದ ಡೇಟಾಬೇಸ್ ವಿಚ್ ಇಸ್ ದೇರ್ ಇನ್ಸೈಡ್ ದಟ್ ಪಿ ಡಿ ಎಫ್. ಆಯಿತಾ? ಅದಾದಮೇಲೆ ಅಪ್ಲಿಕೇಶನ್ ಓಪನ್ ಆಗಿ ನನಗೆ ಒಂದು ಸ್ಕ್ರೀನಲ್ಲಿ ಅಂದರೆ ಇದು ಬರುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಸ್ಕ್ರೀನಲ್ಲಿ ಒಂದು ಡಿಫ್ರೆಂಟಾಗಿ ನಿಮಗೆ 1 ಶೀಟು 2 ಶೀಟ್ಸ್ ಅಥವಾ ಎಡಿಟ್, ಸೊ ಆ ಥರ ನಿಮಗೆ ಕಾಣಿಸುತ್ತೆ ಆ ಡೇಟಾಬೇಸ್ ಎಲ್ಲ. ಅದನ್ನೇ ನಾವು ಪ್ರೆಸೆಂಟೇಷನ್ ಲೇಯರ್ ಅಂತ ಕರಿತೀವಿ. ಈ ಡೇಟಾಬೇಸ್ ಲೇಯರ್, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಅಂದರೆ ಇದೇ ಡೆಫಿನಿಷನ್ನು. R3ಲಿ ಅಂದರೆ ಎಸ್ ಎ ಪಿಲಿ ಇದೇ ಕೋರ್ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು R3 ಅಂದರೆ ಎಸ್ ಎ ಪಿ ಅವರು ತಮ್ಮದೇ ಆದ ಸಾಫ್ಟ್ವೇರ್ನ ಡಿಸೈನ್ ಮಾಡಿದರು. ಎಸ್ ಎ ಪಿ R3 ಅಂತ ಅಂದರೆ, ಈಗ ಎಸ್ ಎ ಪಿ ಅಂದರೆ ನಿಮ್ಗೆ ಫುಲ್ ಫಾರ್ಮ್ ಗೊತ್ತು. ಇಟ್ ಇಸ್ ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾಡಕ್ಟ್ ಫಾರ್ ಡೇಟಾ ವೇರ್ಹೌಸಿಂಗ್, ಫಾರ್ ಡೇಟಾ ವೇರ್ಹೌಸ್ ಆರ್ ಡೇಟಾ ಮೇಂಟೆನೆನ್ಸ್. ದೆನ್ ವಾಟ್ ಇಸ್ R3? R3 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 3 ಲೇಯರ್ಸ್. ಒನ್ ಇಸ್ ಡೇಟಾಬೇಸ್ ಲೇಯರ್, ಅಪ್ಲಿಕೇಶನ್ ಲೇಯರ್ ಆ್ಯಂಡ್ ದೆನ್ ಇಟ್ ಇಸ್ ಪ್ರೆಸೆಂಟಿಂಗ್ ಲೇಯರ್. ಓಕೆ, ಹಾಗಾದರೆ ಈ R3 ಅಪ್ಲಿಕೇಶನ್ ಏನು ಎಸ್ ಎ ಪಿಲಿ? ಎಸ್ ಎ ಪಿಲಿ R3 ಅಪ್ಲಿಕೇಶನ್ ಈಸ್ ಯೂಸ್ಡ್ ಇನ್ ಲಾಜಿಸ್ಟಿಕ್ಸ್, ಫೈನಾನ್ಸ್ ಮತ್ತು ಹ್ಯೂಮನ್ ರಿಸೋರ್ಸಲ್ಲಿ ಯೂಸ್ ಮಾಡ್ತೀವಿ. 3 ಕೋರ್ ಫಂಕ್ಷನಲ್ ಏರಿಯಾಸ್ ಇದೆ R3 ಅಪ್ಲಿಕೇಶನ್ಸಲ್ಲಿ. ಯಾವುದ್ಯಾವುದು? ಲಾಜಿಸ್ಟಿಕ್ಸು, ಫೈನಾನ್ಷಿಯಲ್ ಮತ್ತು ಹ್ಯೂಮನ್ ರಿಸೋರ್ಸ್. ಹಾಗಾದರೆ ಎಸ್ ಎ ಪಿ ಎಮ್ ಎಮ್ ಎಲ್ಲಿ ಬರುತ್ತೆ? ನೀವು ನನಗೆ ಎಸ್ ಎ ಪಿ ಎಮ್ ಎಮ್ ಹೇಳ್ಕೊಡ್ತಾ ಇದ್ದೀರಾ. ಇಲ್ಲಿ ನೋಡಿದರೆ R3 ಅಪ್ಲಿಕೇಶನ್ಸಲ್ಲಿ ಇರೋದು ಬರೀ 3 ಅಪ್ಲಿಕೇಶನ್ನು. ಯಾವುದು? ಲಾಜಿಸ್ಟಿಕ್ ಅಪ್ಲಿಕೇಶನ್ನು ಅಂದರೆ ಲಾಜಿಸ್ಟಿಕ್ ಆ್ಯಪು, ಫೈನಾನ್ಷಿಯಲ್ ಆ್ಯಪು, ಹ್ಯೂಮನ್ ರಿಸೋರ್ಸ್ ಆ್ಯಪು. ಹಾಗಾದರೆ ಎಸ್ ಎ ಪಿ ಎಮ್ ಎಮ್ ನೀವು ಹೇಳ್ಕೊಡ್ತಾ ಇರೋದು ಎಲ್ಲಿ ಬರುತ್ತೆ? ಅದು ನಿಮ್ಮ ಲಾಜಿಸ್ಟಿಕ್ಸ್ ಅಪ್ಲಿಕೇಶನ್ ಒಳಗೆ ಬರುತ್ತೆ. ಲಾಜಿಸ್ಟಿಕ್ ಈಸ್ ಎ ಲಾರ್ಜೆಸ್ಟ್ ಆಫ್ 3 ಫಂಕ್ಷನಲ್ ಏರಿಯಾ. ಇಡೀ 3 ಅಪ್ಲಿಕೇಶನಲ್ಲಿ ಲಾಜಿಸ್ಟಿಕ್ಸ್ ಅನ್ನೋದು ತುಂಬ ದೊಡ್ಡ ಮಾಡ್ಯೂಲು. ಅದರಲ್ಲಿ ಫಸ್ಟ್ ಬರೋ ಅಂಥ ಬೇಸ್ ಮಾಡ್ಯೂಲೇ ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ವಿತೌಟ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಮಾಡ್ಯೂಲ್. ಸೊ ಬೇಸ್ ಮಾಡ್ಯೂಲ್ ಬಂದುಬಿಟ್ಟು ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಆ ಮೆಟೀರಿಯಲ್ ಮ್ಯಾನೇಜ್ಮೆಂಟೇ ನೀವು ಕಲಿತಾ ಇದ್ದೀರಾ. ಸೊ ಈ ಬೇಸ್ ಮಾಡಲ್ ನೀವು ಕಲಿಯೋದ್ರಿಂದ ಎಸ್ ಡಿಗೆ ಅನುಕೂಲ ಆಗುತ್ತೆ, ಡಬ್ಲ್ಯೂ ಎಮ್ ಎಮ್ಗೆ ಅನುಕೂಲ ಆಗುತ್ತೆ, ಪಿ ಪಿಗೆ ಅನುಕೂಲ ಆಗುತ್ತೆ, ಲಾಜಿಸ್ಟಿಕ್ಸ್ ಜನರಲ್ಲಿಗೆ ಅನುಕೂಲ ಆಗುತ್ತೆ, ಕ್ವಾಲಿಟಿ ಮ್ಯಾನೇಜ್ಮೆಂಟಿಗೆ ಅನುಕೂಲ ಆಗುತ್ತೆ, ಫಿಕೋಗೆ ಅನುಕೂಲ ಆಗುತ್ತೆ, ಮತ್ತು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಸ್ಗಳಿಗೆ ಅನುಕೂಲ ಆಗುತ್ತೆ. ಎಮ್ ಎಮ್ಮು ಇಷ್ಟೊಂದು ವೆರೈಟಿ ಆಫ್ ಲಿಂಕ್ಸ್ಗಳನ್ನ ಇಟ್ಕೊಂಡಿದೆ. ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೋದು, R3 ಈಸ್ ನಥಿಂಗ್ ಬಟ್ ಯುವರ್ 3 ಲೇಯರ್ ಯಾವುದು? ಡೇಟಾಬೇಸ್ ಲೇಯರ್, ಸೆಕೆಂಡ್ ಒನ್ ಅಪ್ಲಿಕೇಶನ್ ಲೇಯರ್, ಆಮೇಲೆ ಥರ್ಡ್ ಒನ್ ಪ್ರೆಸೆಂಟೇಷನ್ ಲೇಯರ್. ಇದು ಕಾಮನ್ ಲೇಯರ್ಸ್ಗಳು. ಎಲ್ಲ ಯಾವುದೇ ರೀತಿ ಹೊಸದು ನೀವು ಸ್ಕ್ರೀನ್ಸ್ಗಳನ್ನ ಅಥವಾ ನೀವು ಓ ಎಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ಆ ಸಾಫ್ಟ್ವೇರು ಈ 3 ಕೋರ್ ಪ್ರಿನ್ಸಿಪಲ್ ಮೇಲೆ ನಿಂತಿರುತ್ತೆ. ಈ 3 ಕೋರ್ ಪ್ರಿನ್ಸಿಪಲ್ಲು ಅಥವಾ ಫಂಕ್ಷನಾಲಿಟಿ ಎಸ್ ಎ ಪಿಲಿ ಯಾವುದಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಅಂದರೆ ಲಾಜಿಸ್ಟಿಕ್ಸು, ಫೈನಾನ್ಸ್ ಮತ್ತು ಹ್ಯೂಮನ್ ರಿಸೋರ್ಸ್. ಹಾಗಾದರೆ ಎಸ್ ಎ ಪಿ ಎಮ್ ಎಮ್ ಎಲ್ಲಿ ಬರುತ್ತೆ? ಎಸ್ ಎ ಪಿ ಎಮ್ ಎಮ್ ಅನ್ನೋದು ಒಂದು ಕೋರ್ ಮಾಡ್ಯೂಲು. ಆ ಮಾಡ್ಯೂಲಲ್ಲಿ ಲಾಜಿಸ್ಟಿಕ್ಸ್ ಒಳಗೆ ಫಸ್ಟ್ ಮಾಡ್ಯೂಲೇ ಎಸ್ ಎ ಪಿ ಎಮ್ ಎಮ್. ಎಸ್ ಎ ಪಿ ಎಮ್ ಎಮ್ ಇದ್ರೇ ಎಸ್ ಡಿ ಆಗುತ್ತೆ, ಎಸ್ ಡಿ ಇದ್ರೇ ಡಬ್ಲ್ಯೂ ಎಮ್ ಆಗುತ್ತೆ, ಡಬ್ಲ್ಯೂ ಎಮ್ ಇದ್ರೇ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಆಗುತ್ತೆ, ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಇದ್ರೇ ಜನರಲ್ ಲಾಜಿಸ್ಟಿಕ್ಸ್ ಆಗುತ್ತೆ, ಅದೇ ಥರ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಲಾಜಿಸ್ಟಿಕ್ಸ್ ಅಪ್ಲಿಕೇಶನ್ ಟೋಟಲ್ 3 ಟೈಪ್ಸ್ ಇರುತ್ತೆ. ಒಂದು ಲಾಜಿಸ್ಟಿಕ್ಸು, ಫೈನಾನ್ಷಿಯಲ್ ಅಪ್ಲಿಕೇಶನ್, ಆಮೇಲೆ ಹ್ಯೂಮನ್ ರಿಸೋರ್ಸ್. ಓಕೆ, ಹಾಗಿದ್ರೆ ನಮ್ಮ ಎಸ್ ಎ ಪಿ ಇ ಆರ್ ಪಿ ಸಿಸ್ಟಮ್ ಹೆಂಗಿರುತ್ತೆ? ನಾನು ಇವಾಗೆಲ್ಲ ಇ ಆರ್ ಪಿ ಕಾನ್ಸೆಪ್ಟ್ಸ್ ಹೇಳಿದೆ. ನಾನು ಯಾಕೆ ಇಷ್ಟೊಂದೆಲ್ಲ ನಾನು ನಿಮಗೆ ಇಷ್ಟೊಂದು ಡೀಪ್ ರಿಸರ್ಚ್ ಮಾಡಿ ನಿಮ್ಗೆ ಇವೆಲ್ಲ ಕಂಟೆಂಟ್ಸ್ ಕಾನ್ಸೆಪ್ಟ್ಸ್ಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ
ಈ ಕಾನ್ಸೆಪ್ಟ್ಸ್ ಇಟ್ಕೊಂಡು ಒಂದೊಂದೇ ಕ್ಲಾಸ್ಗಳಿಗೆ ಕನೆಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಕಾನ್ಸೆಪ್ಟ್ಸಿಂದನೇ ಇಡೀ SAP ನಾವು ಕಾನ್ಫಿಗರ್ ಮಾಡಿರೋದು. ಓಕೆ, SAP ಒಂದು ಮಾಡ್ಯೂಲ್ನ, ಓಕೆ, ಆ ಥರ SD ಇದೆ, WM ಇದೆ, ಆ ಥರ ತುಂಬ ಮಾಡ್ಯೂಲ್ಸ್ಗಳಿದೆ. ಓಕೆ, ನಾವಿವಾಗ ಹಾಗಾದರೆ ERP ಸಿಸ್ಟಮ್ ಅಂದರೆ ಏನು? SAP ಒಳಗೆ ERP ಸಿಸ್ಟಮ್ಸ್ಗಳಂದರೆ ಫೈನಾನ್ಸ್ ಸಿಸ್ಟಮ್ಮು, ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ಮು, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು, ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು, SD, QM, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್, ಸ್ಟ್ರಾಟಜಿಕ್ ಆ್ಯಂಡ್ ಆಪರೇಷನಲ್ ಪ್ಲ್ಯಾನಿಂಗ್. ಈ ಥರ ERP ಒಳಗೆ ಇಷ್ಟು ಸಿಸ್ಟಮ್ಸ್ಗಳಿರುತ್ತೆ. ಇದ್ರ ಮೇಲೆ ಎಕ್ಸ್ಟ್ರಾ ಸಿಸ್ಟಮ್ಸ್ಗಳು ಕೂಡ ಇರಬಹುದು. ನೀವು ನಿಮ್ಮ ಕಂಪ್ನಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಕಮ್ಮಿ ಇರ್ಬೋದು, ಇಲ್ಲ ಜಾಸ್ತಿ ಇರಬಹುದು. ಇದು ERP ಸಿಸ್ಟಮ್. ನಾರ್ಮಲಿ ವಿ ಟೆಲ್ ಇಟ್ ಆಸ್ ಲ್ಯಾಂಡ್ಸ್ಕೇಪ್. ಈ ಲ್ಯಾಂಡ್ಸ್ಕೇಪ್ ಬಂದುಬಿಟ್ಟು ನಿಮ್ಮ SAP ERP ಇಂಟಿಗ್ರೇಟ್ ಮಾಡಿರೋದು. ERPನ ಸಾಫ್ಟ್ವೇರ್ಗೆ ಯಾವ ಥರ ಇಂಟಿಗ್ರೇಟ್ ಮಾಡಿರೋದು ಅಂದರೆ ಈ ಥರ ಸಿಸ್ಟಮ್ ವೈಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಹಳೇ ಸ್ಲೈಡ್ಗೂ ಈ ಸ್ಲೈಡ್ಗೂ ಏನು ವ್ಯತ್ಯಾಸ ಅಂದರೆ, ಹಳೆ ಸ್ಲೈಡಲ್ಲಿ ERP ಡೆಫಿನಿಷನ್ ಹೇಳಿದೆ ಮತ್ತು ಅದ್ರ ಹಿಸ್ಟ್ರಿ ಹೇಳಿದೆ. ಈ ಸ್ಲೈಡಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ SAP ERP ಇಂಟಿಗ್ರೇಷನ್ನು. ಈ ERPನ SAPಗೆ ಯಾವ ಥರ ಇಂಟಿಗ್ರೇಟ್ ಮಾಡಿದ್ರು ಅಂತ ಈ ಸ್ಲೈಡಲ್ಲಿ ತೋರಿಸಿದ್ದೀನಿ. ಓಕೆ, ಹಾಗಿದ್ದರೆ ತುಂಬ ಹೈ ಎಂಡ್ ಲೆವೆಲಲ್ಲಿ ಈಗ 2025 ಏನು ನಡೀತಾ ಇದೆ, 2025 SAP S/4HANA ಕ್ಲೌಡ್ ನಡೀತಾ ಇದೆ. ಇದರ ಮೇಲೆ ಅವರು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದಾರೆ ಹೆಡ್ ಕ್ವಾರ್ಟರ್ಸಲ್ಲಿ. ಸೊ SAP ಸೆಂಟ್ರಲ್ ಫೈನಾನ್ಸ್ ಇದೆ, ERP ಇದೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಿಕ್ಯೂಷನ್ ಸಿಸ್ಟಮ್ ಇದೆ, SAP BPC ಇದೆ, ಫೈನಾನ್ಷಿಯಲ್ ನೆಟ್ವರ್ಕ್ ಸರ್ವಿಸ್ ಇದೆ, ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಇದೆ, ಸೊ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಇದೆ, ಎಂಪ್ಲಾಯಿ ಸೆಂಟ್ರಲ್ ಇದೆ, ಎಲ್ಲ ಕ್ಲೌಡಲ್ಲೇ ಇದೆ. ಅರಿಬಾ ಇದೆ, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿಕ್ ಸೋರ್ಸಿಂಗ್ ಇದೆ, SAP C/4HANA ಇದೆ, ಅನಾಲಿಟಿಕ್ಸ್ ಕ್ಲೌಡ್ ಇದೆ, ಕಾಂಟಿಜೆಂಟ್ ವರ್ಕ್ಫ್ಲೋ ಮ್ಯಾನೇಜ್ಮೆಂಟ್ ಇದೆ. ಇದೆಲ್ಲ ನಿಮಗೆ ಹೈ ಎಂಡ್ ಲೆವೆಲಲ್ಲಿ ನಿಮಗೆ SAP ಈಗ ಎಟ್ ಪ್ರೆಸೆಂಟ್ ಅವರು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆಫ್ಟರ್ 10 ಇಯರ್ಸ್, ಫಾರ್ ಎಕ್ಸಾಂಪಲ್ ಈಗ ನೀವು ECC ಕಲ್ತಿದ್ದೀರಾ, ಈಗ ಮೈಗ್ರೇಷನ್ ನಡೀತಾ ಇದೆ HANAಗೆ. ನೆಕ್ಸ್ಟ್ 10 ಇಯರ್ಸ್ ತನಕ ನಿಮಗೇನು ತೊಂದರೆ ಇಲ್ಲ. ಸೊ ಇವರು ತುಂಬ ಟೈಮ್ ತೊಗೊಂಡು ಈ ಪ್ರಾಡಕ್ಟ್ಸ್ನೆಲ್ಲ ಬಿಲ್ಡ್ ಮಾಡ್ತಾರೆ. ಆಮೇಲೆ ಮತ್ತೆ ಮಾರ್ಕೆಟಿಗೆ ಬಿಡ್ತಾರೆ. ಮಾರ್ಕೆಟಿಗೆ ಬಿಟ್ಟಾಗ ಆವಾಗ ನೀವು ಈ ಪ್ರಾಡಕ್ಟ್ಸ್ಗಳನ್ನ ಕಲ್ತ್ಕೊಂಡು ನೆಕ್ಸ್ಟ್ 20 ಇಯರ್ಸ್ಗೆ ನೀವು ರೆಡಿ ಆಗಬೇಕಾಗತ್ತೆ. ಈಗಲ್ಲ, ನೆಕ್ಸ್ಟ್ಗೆ. ಸೊ ಇದರದ್ದೇ ಅಪ್ಗ್ರೇಡೆಡ್ ವರ್ಷನ್ ಇರುತ್ತೆ. ಆಗ ನಿಮಗೆ ಯಾವಾಗಲೂ 24 hours ಜಾಬ್ ಅಂತೂ ಗ್ಯಾರಂಟಿ. ಅಂದರೆ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 20 ಇಯರ್ಸ್ SAP ಮೇಲಿದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಇದು ಇನ್ನೂ ಡಬಲ್ ಬೂಮಿಂಗ್ ಆಗ್ತಾ ಹೋಗ್ತಾನೆ ಇರುತ್ತೆ. ನಿಮ್ಮ ಸ್ಯಾಲ್ರಿಗಳು ಡಬಲ್ ತ್ರಿಬಲ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ಫ್ಯೂಚರಿಸ್ಟಿಕ್ ಒಂದು ಕಾನ್ಸೆಪ್ಟನ್ನ ಹೇಳಿದೆ. ಓಕೆ, ಇದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಿಂದ ಬಿಸ್ನೆಸ್ ಪ್ರೋಸೆಸ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಿಸ್ನೆಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟು ನಿಮ್ಮದು ಬಿಸ್ನೆಸ್ ಪ್ರೋಸೆಸ್ ಏನು ಕಾನ್ಸೆಪ್ಟ್ ಇದೆ, ಇದು ನಿಮ್ಮದು SAP MMಗೆ ತುಂಬ ಲಿಂಕ್ ಆಗಿದೆ. ಆಮೇಲೆ ಇಂಟರ್ವ್ಯೂಲಿ ಮಸ್ಟ್ ಆ್ಯಂಡ್ ಶುಡ್ ಈ ಕ್ವಶನ್ ಕೇಳ್ತಾರೆ. ನಿಮ್ಗೆ ಮಧ್ಯರಾತ್ರಿಲಿ ಎದ್ದು ನಿಮಗೆ ಕ್ವಶನ್ ಕೇಳೋದು ನೀವು ಆನ್ಸರ್ ಮಾಡೋ ಹಾಗೆ ಇರಬೇಕು. ಈ ಬಿಸ್ನೆಸ್ ಪ್ರೋಸೆಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೈ ದ ವೇ, ಈಗ ನಾನು ನಿಮಗೆ ಏನೇನು ಟೀಚ್ ಮಾಡ್ತೀನಿ, ಈ ನಿಮಗೆ SAP MM ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸಲ್ಲಿ ಏನೇನು ಆಗುತ್ತೆ, ಲಾಸ್ಟ್ ಕ್ಲಾಸಲ್ಲಿ ಸುಮ್ಮನೆ ಇದು ನಿಮಗೆ ತೋರಿಸಿದೆ. ಈಗ ನಿಮಗೆ ಟೇಬಲ್ ಆಫ್ ಕಂಟೆಂಟ್ನ ಕೊಡ್ತಾ ಇದ್ದೀನಿ. ಈ ಟೇಬಲ್ ಆಫ್ ಕಂಟೆಂಟ್ನ ನಿಮಗೆ ಡ್ರೈವಲ್ಲೂ ಹಾಕ್ತೀನಿ. ಇದು ನಿಮ್ಮದು ಸಿಲೆಬಸ್. ಸೊ ಇವಾಗ ನಾನು ಆಲ್ರೆಡಿ ಓವರ್ ವ್ಯೂ ಆಫ್ SAP ಹೇಳಿದ್ದೀನಿ. ಆಮೇಲೆ SAP ಓವರ್ ವ್ಯೂ ಹೇಳಿದೆ, SAP R3 ಸಿಸ್ಟಮ್ ಹೇಳಿದೆ. ಆಮೇಲೆ ಈ ಬಿಸ್ನೆಸ್ ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಅಂದರೆ ಹೈ ಲೆವೆಲ್ ಆರ್ಕಿಟೆಕ್ಟ್ ಹೆಂಗಿರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಓವರ್ ವ್ಯೂ ಆಫ್ SAP MM, ಆರ್ಗನೈಸೇಷನಲ್ ಸ್ಟ್ರಕ್ಚರು ಮತ್ತು ಈ ಥರ ಮಾಸ್ಟರ್ ಡೇಟಾ, ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್, ಇದು ಟೋಟಲ್ಲು. ಇದು ಬಂದುಬಿಟ್ಟು ಈಗ ಫಸ್ಟ್ ನಮ್ಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಿಮ್ಗೆ ಇಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಕ್ಲಾಸಲ್ಲಿ ಇವೆಲ್ಲ ನಿಮ್ಮದು ಚಾಪ್ಟರ್ಸ್ಗಳು. ಈ ಚಾಪ್ಟರ್ಗಳು ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ಎನ್ ಎಂಟರ್ಪ್ರೈಸ್ ಇದೊಂದು ಚಾಪ್ಟರ್. ಇದರೊಳಗೆ ತುಂಬ ಸಬ್ ಟಾಪಿಕ್ಸ್ಗಳು ಬರುತ್ತೆ. ಮಾಸ್ಟರ್ ಡೇಟಾ ಇದೊಂದು ಚಾಪ್ಟರ್, ಅದರೊಳಗೆ ತುಂಬ ಟಾಪಿಕ್ಸ್ಗಳು ಬರುತ್ತೆ. ಅದೇ ಥರ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸು,
ಪರ್ಚೇಸ್ ರಿಕ್ವೆಸ್ಟು, ಪರ್ಚೇಸ್ ಆರ್ಡರು, ಗೂಡ್ಸ್ ರೆಸಿಪ್ಟು, ಇನ್ವಾಯ್ಸ್ ವೆರಿಫಿಕೇಷನ್. ಇದು ನಿಮ್ಮದು ಮೇಯ್ನ್ ಓವರ್ವ್ಯೂ ಆಫ್ ಎನ್ SAP MM ಸಿಲೆಬಸ್ಸು. ಇನ್ ಡೀಟೇಲಾಗಿ ಹೋಗೋದಾದರೆ ಓವರ್ವ್ಯೂ ಆಫ್ ಸ್ಟ್ರಕ್ಚರ್ ಆಫ್ ಎನ್ ಎಂಟರ್ಪ್ರೈಸ್ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಒಳಗೆ ನಾನು ನಿಮಗೆ ಇದು ಫಸ್ಟ್ ಏನು ಮಾಡ್ತೀನಿ, ಇಲ್ಲೆಲ್ಲ ನಿಮಗೆ ಥಿಯರಿ ಹೇಳ್ತೀನಿ. ಥಿಯರಿ ಹೇಳಿದ ಮೇಲೆ ನಿಮಗೆ ಸಿಸ್ಟಮಲ್ಲಿ ಕಾನ್ಫಿಗರ್ ಮಾಡ್ತೀನಿ. ನಿಮಗೆ ಸಿಸ್ಟಮಲ್ಲಿ ಕಾನ್ಫಿಗರ್ ಮಾಡಿದ ಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ಗ್ರೂಪಲ್ಲಿ ಒಬ್ಬರು ನಂಬರ್ ಕೊಡ್ತೀನಿ, ಅವ್ರ ಹತ್ರ ಹೋಗಿ ನೀವು ಅವ್ರು ಬನಶಂಕರಿಲಿರ್ತಾರೆ, ಮುಂಚೆನೇ ಕಾಲ್ ಮಾಡ್ಕೊಂಡು ಹೋಗಿ. ಹೋಗೋಕ್ಕಿಂತ ಮುಂಚೆ ನಿಮ್ಮ ಸಿಸ್ಟಮಲ್ಲಿ ಮಿನಿಮಮ್ಮು 250 GB ಅಷ್ಟು ಒಂದು ಫೋಲ್ಡ್ರು ಎಂಟಿ ಇರಬೇಕು, ಖಾಲಿ ಇರಬೇಕು. ಯಾಕಂದರೆ ಸಾಫ್ಟ್ವೇರ್ ಅಷ್ಟು ದೊಡ್ಡದಿದೆ, 250 GB ಕೆಪಾಸಿಟಿ ತೊಗೊಳುತ್ತೆ ಇನ್ಸ್ಟಾಲ್ ಮಾಡೋಕ್ಕೆ. ಆಯಿತಾ, ಒಂದು ಕಂಪ್ಲೀಟ್ ಫೋಲ್ಡರ್ನ ಇದು ಖಾಲಿ ಮಾಡ್ಕೊಂಡೋಗಿ. ಅಟ್ಲೀಸ್ಟ್ 250 GB ಇರಬೇಕು. ಇಲ್ಲ ಅಂದರೆ ಅದೇ ನಿಮ್ಮದು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಡಿಲೇ ಆಗುತ್ತೆ ಅಥವಾ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಓಕೆ, ಇದನ್ನು ನಾನು ಥಿಯರಿಟಿಕಲ್ ಕ್ಲಾಸ್ ಆದಮೇಲೆ ಇದನ್ನೆಲ್ಲ ನಾನು ಸಿಸ್ಟಮಲ್ಲಿ ಕಾನ್ಫಿಗರ್ ಮಾಡ್ತೀನಿ. ಕಾನ್ಫಿಗರ್ ಮಾಡಿದ್ಮೇಲೆ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಾನು ಕಾನ್ಫಿಗರ್ ಮಾಡಿದ್ಮೇಲೆ ಪ್ರತಿಯೊಬ್ಬರ ಕೈಲಿ ನೀವು ಸ್ಕ್ರೀನ್ನ ಶೇರ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಇದನ್ನೆಲ್ಲ ನೀವು ನಮಗೆ ತೋರಿಸ್ಬೇಕು. ಇದರಿಂದ ನಿಮಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಿಮಗೆ SAP ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಯೂಸ್ ಹೆಂಗೆ ಮಾಡಬೇಕು ಸಾಫ್ಟ್ವೇರ್ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನೀವು ಕಂಪ್ನೀಸ್ಗಳಿಗೆ ಹೋದಾಗ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಸ್ಕ್ರೀನ್ನ ಶೇರ್ ಮಾಡಿ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದನ್ನು ನಿಮಗಿಲ್ಲಿ ಕಲ್ತಂಗೆ ಆಗುತ್ತೆ. ಇದು ಇಂಪಾರ್ಟೆನ್ಸ್. ಓಕೆ, ಸೊ ನಾನು ಎಲ್ಲಿದೆ, ಇಲ್ಲಿ ಸ್ಟ್ರಕ್ಚರ್ ಆಫ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ದು ಇಷ್ಟು ಟಾಪಿಕ್ಸ್ಗಳು ಬರುತ್ತೆ. ಓಕೆ, ಇವೆಲ್ಲ ಟಾಪಿಕ್ಸ್ಗಳು ಬರುತ್ತೆ. ಅದೇ ಥರ ನಿಮಗೆ ಮಾಸ್ಟರ್ ಡೇಟಾ ಮೇಯ್ನ್ ಇದರಲ್ಲಿ ಮೆಟೀರಿಯಲ್ ಮಾಸ್ಟರ್ ಟಾಪಿಕ್ ಬರುತ್ತೆ. ಆಮೇಲೆ ಇಂಡಸ್ಟ್ರಿಯಲ್ ಸೆಕ್ಟರು, ಮೆಟೀರಿಯಲ್ ಟೈಪು, ನಂಬರ್ ರೇಂಜ್ ಡಿಫೈನು, ಈ ಥರ ಮಾಸ್ಟರ್ ಡೇಟಾದೊಳಗೆ ನಿಮಗೆ ಮೆಟೀರಿಯಲ್ ಮಾಸ್ಟರು ಮತ್ತು ವೆಂಡರ್ ಮಾಸ್ಟರು ಬರುತ್ತೆ. ಇವೆರಡರದ್ದು ಕಾನ್ಫಿಗರೇಷನ್ ಮತ್ತು ಥಿಯರಿಟಿಕಲ್ ಪಾರ್ಟ್ಗಳನ್ನ ಎರಡು ಹೇಳ್ತೀನಿ. ಅದಾದ ನಂತರ ಸೋರ್ಸಿಂಗ್ ಲಿಸ್ಟ್ ಬರುತ್ತೆ. ಸೋರ್ಸಿಂಗ್ ಲಿಸ್ಟ್ರದ್ದು ನಾನು ನಿಮಗೆ ಅದರದ್ದು ಇಂಪಾರ್ಟೆನ್ಸು ಮತ್ತು ಅದರದ್ದು ಕಾನ್ಫಿಗರೇಷನ್ ಪಾರ್ಟ್ ಹೇಳ್ಕೊಡ್ತೀನಿ. ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ವೀಲ್ ಗೋ ಟು ಪ್ರೊಕ್ಯೂರ್ಮೆಂಟ್ ಸೈಕಲ್. ಪ್ರೊಕ್ಯೂರ್ಮೆಂಟ್ ಸೈಕಲಲ್ಲಿ ಪರ್ಚೇಸ್ ರಿಕ್ವೆಸ್ಟು, ಪರ್ಚೇಸ್ ಆರ್ಡರು, ಆಮೇಲೆ ರಿಕ್ವೆಸ್ಟ್ ಫಾರ್ ಕೊಟೇಷನ್ನು, ಆಮೇಲೆ ಅಗ್ರಿಮೆಂಟ್ ಯಾವ ಥರ ನಾವು ಕಾನ್ಫಿಗರ್ ಮಾಡಬೇಕು, ಟೆಕ್ಸ್ಟ್ಗಳು ಯಾವ ಥರ ಕಾನ್ಫಿಗರ್ ಮಾಡಬೇಕು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ರಿಲೀಸ್ ಪ್ರೊಸೀಜರ್. ಇದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಈ ಪ್ರೊಕ್ಯೂರ್ಮೆಂಟ್ ಸೈಕಲ್ಲೇ ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ 50-60% ಇಲ್ಲಿ ಬರುತ್ತೆ. ಇಂಟರ್ವ್ಯೂಲಿ ನಿಮಗೆ ಮಾಸ್ಟರ್ ಡೇಟಾದಲ್ಲಿ ಒಂದು 10% ಬರುತ್ತೆ, ಆರ್ಗನೈಸೇಷನ್ ಒಂದು 10% ಬರುತ್ತೆ. ಸೊ 60% ಆಫ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಪ್ರೊಕ್ಯೂರ್ಮೆಂಟ್ ಸೈಕಲ್. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಮಾಡ್ಯೂಲ್, ಎಲ್ಲೂ ಮಿಸ್ ಮಾಡಬೇಡಿ. ಆಮೇಲೆ ರಿಲೀಸ್ ಸ್ಟ್ರಾಟಜಿ, ಕಾಂಟ್ರಾಕ್ಟ್, ಇವನ್ನೆಲ್ಲ ನಾವು ಎಂಡ್ ಟು ಎಂಡ್ ರಿಯಲ್ ಟೈಮ್ ವರ್ಡಲ್ಲಿ ನಾವು ಯಾವ ಥರ ಕಾನ್ಫಿಗರ್ ಮಾಡ್ತೀವಿ ಆ ಥರ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಅದಾದಮೇಲೆ ಪ್ರೈಸಿಂಗ್ ಪ್ರೊಸೀಜರ್ ಬರುತ್ತೆ, ವರ್ಷನ್ ಮ್ಯಾನೇಜ್ಮೆಂಟ್ ಬರುತ್ತೆ, ರಿಪೋರ್ಟಿಂಗ್ ಬರುತ್ತೆ. ಇದೆಲ್ಲ ಆದಮೇಲೆ 5th ಮಾಡ್ಯೂಲ್ ಬಂದ್ಬಿಟ್ಟು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಅಂದರೆ ನಿಮ್ಮದು ಗೂಡ್ಸ್ಗಳು ಮ್ಯಾನುಫ್ಯಾಕ್ಚರ್ ಆದಮೇಲೆ ವೇರ್ ಹೌಸಲ್ಲಿ ಯಾವ ಥರ ಇದನ್ನು ಸೇವ್ ಮಾಡ್ತೀರಾ ಅನ್ನೋದನ್ನ ನಾನು ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಅದೇ ಥರ ಅದಾದಮೇಲೆ ಗೂಡ್ಸ್ ರೆಸಿಪ್ಟು ಕಾನ್ಫಿಗರೇಷನ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಇದಾದಮೇಲೆ ಫಿಸಿಕಲ್ ಇನ್ವೆಂಟ್ರಿ ಬಗ್ಗೆ ಕಾನ್ಸೆಪ್ಟ್ಸು ಪ್ಲಸ್ ನಾನು ಡೆಮೋನು ಕೊಡ್ತೀನಿ. ಅದಾದಮೇಲೆ ನಿಮಗೆ ಇನ್ವಾಯ್ಸ್ ಬಗ್ಗೆ ಮಾತಾಡ್ತೀನಿ. ಇನ್ವಾಯ್ಸ್ ಎಲ್ಲ ಹೆಂಗೆ ಮಾಡಬೇಕು, ಯಾವ್ಯಾವ ಥರ ಕಾನ್ಫಿಗರ್ ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಅದಾದಮೇಲೆ ಎಕ್ಸ್ಟರ್ನಲ್ ಸರ್ವಿಸ್ ಮ್ಯಾನೇಜ್ಮೆಂಟು ಬೇಕಾಗಿಲ್ಲ, ಈ ಟಾಪಿಕ್ನ ಇಂಪಾರ್ಟೆಂಟ್ ಇಲ್ಲ. ಅದು ಎಲ್ಲ ಕಂಪ್ನಿಗಳಲ್ಲೂ ಯೂಸ್ ಮಾಡಲ್ಲ. ಆನ್ ಡಿಮ್ಯಾಂಡ್ ಯಾರು ಕೇಳಿದರೆ ಮಾತ್ರ ಇದನ್ನು ಸರ್ವಿಸ್ ಮ್ಯಾನೇಜ್ಮೆಂಟ್ನ ನಾವು ಹೇಳ್ಕೊಡ್ತೀವಿ. ಜೊತೆಗೆ ಇಂಟರ್ವ್ಯೂಲಿ ಈ ಸರ್ವಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೂ ಕೇಳಲ್ಲ. ನೆಕ್ಸ್ಟ್ ನಾವು ಸಿಂಪಲ್ ಸ್ಟಾಕ್ ಪ್ರೋಸೆಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಇದರದ್ದು ಕಂಪ್ಲೀಟ್ ಕಾನ್ಫಿಗರೇಷನ್ ಹೇಳ್ಕೊಡ್ತೀನಿ. ಈ ಥರ ನಿಮ್ಮದು ಕೋರ್ಸ್ ಸ್ಟ್ರಕ್ಚರ್ ಇರುತ್ತೆ. ನಿಯರ್ಲಿ ಅರೌಂಡ್ ಇಷ್ಟು ಕ್ಲಾಸ್ ಮುಗಿದ ಮೇಲೆ ನಾರ್ಮಲಿ ನಾನು ಯಾವಾಗ ಅಂದರೆ ಈ ಇನ್ವಾಯ್ಸ್ ವೆರಿಫಿಕೇಷನ್ ಬರ್ತೀನಲ್ಲ, ಅಸೈನ್ಮೆಂಟ್ ಆಫ್ ಪ್ರೋಸೆಸ್ಸು, ಇಷ್ಟರೊಳಗೆ ಇನ್ನೊಂದು ಒಂದು ತಿಂಗಳು ಅಥವಾ ಒಂದು 1.5 months ಕಂಟಿನ್ಯೂಸ್ ಆಗಿ ಕ್ಲಾಸಸ್ ತೊಗೊಂಡ್ರೆ 1.5 months ಒಳಗೆ ನಿಮ್ಮದು ಮುಗಿಯುತ್ತೆ. ಸೊ 1.5 month
ಮುಗಿದು ನಿಮ್ಗೆ ಅಸೈನ್ಮೆಂಟ್ ಪ್ರೋಸೆಸ್ ಬಂದಾಗ ನೀವು ನಿಮ್ಮ ಹೊಸ ಇಮೇಲ್ ಐ ಡಿ ಮತ್ತು ಹೊಸ ನಂಬರ್ ತಗೊಂಡು ಇಟ್ಕೊಂಡಿರಬೇಕು. ಯಾಕೆ ಅಂದರೆ ನೆಕ್ಸ್ಟು ಈ ಕ್ಲಾಸಸ್ ಆದಮೇಲೆ ನಿಮಗೆ ನೌಕರಿಲಿ ಯಾವ ಥರ ನೀವು ಇದನ್ನು ಅಪ್ಲೈ ಮಾಡಬೇಕು, ಯಾವ ಥರ ನೌಕರಿಲಿ ಪ್ರೊಫೈಲ್ಸ್ಗಳು SAPಗೆ ಏನೇನು ಕೀವರ್ಡ್ಸ್ಗಳು ಹಾಕಬೇಕು ಅದನ್ನೆಲ್ಲ ನಾನು ಕಂಪ್ಲೀಟು ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ ನೌಕರಿ ನಿಮ್ಗೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಜಾಬ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ, ಕಾಲ್ಸ್ಗಳು ಬರೋಕ್ಕೆ ಶುರು ಆದಾಗ ನಾನು ಒಂದು ಮಾಕ್ ಇಂಟರ್ವ್ಯೂಸ್ಗಳು ತೊಗೋತೀನಿ ನಿಮಗೆ, ಪ್ಲಸ್ ನಾನು ನಿಮಗೆ ರೆಸ್ಯೂಮ್ನ ಯಾವ ಥರ ರೆಡಿ ಮಾಡಬೇಕು ಅದ್ರ ಬಗ್ಗೆನೂ ನಾನು ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀನಿ. ಓಕೆ, ಈ ಥರ ನಿಮಗೆ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಎಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತೀವಿ. ಇದು ನಿಮ್ಮದು ಓವರ್ ವ್ಯೂ ಆಫ್ ಎನ್ SAP MM ಕೋರ್ಸ್. ನಾನು ಏನು ನಿಮಗೆ ಈ ಸತಿ ಹೇಳ್ಕೊಡ್ತೀನಿ. ಓಕೆ, ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರಿಗಾದ್ರೂ ಏನೋ ಡೌಟ್ ಇತ್ತಾ? Contact us on below displayed number. Join WhatsApp for live classes. Bell subscribe for SAP tips. Thanks for watching SAP Knowledge Factory. Don't forget to like, comment and share.